ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡರಿಗೆ ಇಡಿ ಶಾಕ್ ಅನ್ನ ಕೊಟ್ಟಿದೆ ಬೆಳ್ಳಂಬೆಳಗ್ಗೆ. ಮಾಲೂರು ಶಾಸಕ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷ, ಕೊಚ್ಚಿಮೂಲ್ ಅಂತ ಕರೀತಾರಲ್ಲ, ಅದರ ಅಧ್ಯಕ್ಷರು ಮಾಲೂರು ಶಾಸಕ ನಂಜೇಗೌಡರು. ಕೋಲಾರ ಜಿಲ್ಲೆ ಕೊಮ್ಮನಹಳ್ಳಿಯ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಕೋಚಿಮೂಲ್ ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ನಂಜುಂಡೇಶ್ವರ ಸ್ಟೋನ್ ಕ್ರಷರ್ನಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೋಚಿಮೂಲ್ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ, ಅವ್ಯವಹಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನ ಮಾಡಲಾಗ್ತಾ ಇತ್ತು. ನೇಮಕಾತಿ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರವನ್ನ ಮಾಡಲಾಗಿದೆ, ನೇಮಕಾತಿ ಮಾಡುವಂಥ ನಿಟ್ಟಿನಲ್ಲಿ ದುಡ್ಡನ್ನು ಇಸ್ಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬಂದಿತ್ತು. ಹಾಗೆ ವ್ಯವಹಾರದಲ್ಲೂ ಕೂಡ ಅಷ್ಟೇ ಕೋಟಿ ಕೋಟಿ ನಷ್ಟ ಉಂಟಾಗಿದೆ, ಅವ್ಯವಹಾರವನ್ನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಕೋಚಿಮೂಲ್ ಮೇಲೆ ಮಾಡಲಾಗ್ತಾ ಇತ್ತು. ಅದರ ಅಧ್ಯಕ್ಷರಾಗಿದ್ದಂಥವರು ನಂಜೇಗೌಡರು, ಅವರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರಘುರಾಜ್, ಈ ದಾಳಿ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಕೋಲಾರ ಜಿಲ್ಲೆಯ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವೈ. ನಂಜೇಗೌಡರ ಮೇಲೆ ಇತ್ತೀಚೆಗೆ ನಡೆದಂತಹ ಒಂದು ನೇಮಕಾತಿ ಪ್ರಕರಣ ಏನಿತ್ತು ಅಂದ್ರೆ 75 ಮಂದಿಯ ಏನು ನೇಮಕಾತಿ ಪ್ರಕರಣ ನಡೆದಿತ್ತು. ಆ ಒಂದು ಪ್ರಕರಣದ ಮೇಲೆ ಸಾಕಷ್ಟು ಗಂಭೀರದ ಒಂದು ಆರೋಪಗಳು ಕೇಳಿ ಬಂದಿತ್ತು. ಏನಂತಂದ್ರೆ ಒಂದೊಂದು ಹುದ್ದೆಯನ್ನು ಕೂಡ ಲಕ್ಷಾಂತರ ರೂಪಾಯಿ ಮೊತ್ತಕ್ಕೆ ಸೇಲ್ ಮಾಡಿದ್ದಾರೆ, ಮತ್ತೆ ಕಾನೂನು ಬಾಹಿರವಾಗಿ ಒಂದು ಪರೀಕ್ಷೆಯ ಒಂದು ಪ್ರಕ್ರಿಯೆಯನ್ನು ಮಾಡಿಲ್ಲ ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ಅವರು ಕೂಡ ಎಲ್ಲೊಂದು ಕಡೆ ದಾಖಲೆಗಳನ್ನು ಕೂಡ ಬಚ್ಚಿಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಈ ಸಂಬಂಧಪಟ್ಟಂತಾನೆ ಅದಕ್ಕೆ ಒಂದು ಅನುಗುಣವಾಗಿ ಈ ಒಂದು ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇಡೀ ಅಧಿಕಾರಿಗಳು ಬೆಳಗ್ಗೆ ಸುಮಾರು 5:30ಕ್ಕೆ ಶಾಸಕ ನಂಜೇಗೌಡ ಆಗಿರ್ತಕ್ಕಂಥ ಮಾಲೂರು ಶಾಸಕ ನಂಜೇಗೌಡ ಆಗಿರ್ತಕ್ಕಂಥ ಕೊಮ್ಮನಹಳ್ಳಿ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ನಂತರ ಸುಮಾರು 15 ಕಡೆ ಇಡೀ ಅಧಿಕಾರಿಗಳು ಒಮ್ಮೆ ಕೂಡ ದಾಳಿ ಮಾಡಿರುವಂತದ್ದು. ಅದು ಏನು ಮಾಲೂರು ಶಾಸಕ ನಂಜೇಗೌಡ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಹರೀಶ್ ನಿವಾಸದ ಮೇಲೆ, ಮತ್ತೆ ಕೋಲಾರ ಹಾಲು ಒಕ್ಕೂಟದ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ, ಮತ್ತೆ ವಿವಿಧ ವಿಭಾಗಗಳ ಏನು ಅಧಿಕಾರಿಗಳ ಮೇಲೆ ಕೂಡ ಮನೆ ಮೇಲೆ ಕೂಡ ದಾಳಿ ಮಾಡಿರುವಂತದ್ದು. ಸುಮಾರು 75ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಒಂದು ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಪ್ರತ್ಯೇಕವಾಗಿ ಹೇಳೋದಾದ್ರೆ ಈ ಒಂದು ಹಾಲು ಒಕ್ಕೂಟದ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರೋದ್ರಿಂದ ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಡೆದಂತಹ ಒಂದು ಅವ್ಯವಹಾರ ಸಂಬಂಧಪಟ್ಟಂತೆ ದಾಳಿ ನಡೆದಿದೆಯಾ ಅಂತಕ್ಕಂಥ ಒಂದು ಕೂಡ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಮತ್ತೆ ಏನು ಶಾಸಕ ನಂಜೇಗೌಡ ಇದ್ದಾರೆ, ಅವರು ಏನು ಸಾಕಷ್ಟು ಒಂದು ಸ್ಟೋನ್ ಕ್ರಷರ್ಗಳ ಮಾಲೀಕರು ಕೂಡ ಆಗಿದ್ದಾರೆ. ಅವರ ಒಂದು ಸ್ಟೋನ್ ಕ್ರಷರ್ಗಳು ಇರ್ತಕ್ಕಂಥದ್ದು ಕೂಡ ಕೊಮ್ಮನಹಳ್ಳಿ ಮತ್ತೆ ಮಾಲೂರು ತಾಲೂಕಿನ ವಿವಿಧ ಭಾಗಗಳಲ್ಲಿದೆ. ಅಲ್ಲೂ ಕೂಡ ಅಧಿಕಾರಿಗಳು ಆ ಒಂದು ಏನು ಕಚೇರಿಗಳಲ್ಲೂ ಕೂಡ ದಾಳಿ ಮಾಡ್ತಾ ಇರೋದು. ಸಾಕಷ್ಟು ಲಕ್ಷಾಂತರ ರೂಪಾಯಿ ವಹಿವಾಟನ್ನು ಕೂಡ ಅವರು ಪ್ರತಿ ತಿಂಗಳು ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟೋನ್ ಕ್ರಷರ್ಗಳ ಮೂಲಕ ಮಾಡ್ತಾ ಇರುವಂತದ್ದು. ಹಾಗಾಗಿನೇ ಅಲ್ಲೂ ಕೂಡ ಒಂದು ದಾಳಿಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳೋದಾದ್ರೆ CRPF ನ ಭದ್ರತೆಯಲ್ಲಿ ಈ ಒಂದು ದಾಳಿ ನಡೀತಾ ಇರೋದ್ರಿಂದ ಮಾಧ್ಯಮಗಳು ಮತ್ತೆ ಬೇರೆ ಯಾರು ಕೂಡ ಒಳಗೆ ಹೋಗ್ಲಿಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಪೃಥ್ವಿರಾಜ್, ಇನ್ನು ಕೂಡ ದಾಳಿ ಮುಂದುವರಿತಾ ಇದೆ. ನೆಕ್ಸ್ಟ್ ಏನೇನೆಲ್ಲ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದನ್ನ ಗಮನಿಸೋಣ. ಹಣ ಸಿಗುತ್ತಾ, ಏನು ಆಯ್ತಾ, ಯಾವ ರೀತಿಯಾಗಿ ದಾಖಲೆಗಳು ಸಿಗ್ತವೆ, ಏನೇನೆಲ್ಲ ಅವ್ಯವಹಾರ ಆಗಿದೆ, ಅದಕ್ಕೆ ಇವರ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಹೋಗುವಂತ ಚಾನ್ಸಸ್ ಇದೆ. ಅದನ್ನು ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಮುಂದೆ ಇಡ್ತಾ ಹೋಗ್ತೀವಿ. ಧನ್ಯವಾದ ರಘುರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.